ಮತ್ತೆ ಮತ್ತೆ ವಿಡಿಯೋಗಳು ಲೀಕ್ ಆಗ್ತಿದೆ ಸರ್. ವಿಪಕ್ಷಗಳು ಕೂಡ ಆರೋಪ ಮಾಡ್ತಿದ್ದಾವೆ. ಕೇಂದ್ರ ಚುನಾವಣಾ ಆಯೋಗ ವೀಕ್ಷಕರನ್ನು ಕಳಿಸಿ ಮಾಡಬೇಕು, ರಾಜ್ಯ ಸರ್ಕಾರದ ಅಣಿತಿಯಂತೆ ಈ ರೀತಿ ಲೋಪ ಆಗ್ತಿದೆ ಅಂತ ಆರೋಪ. ನೋಡಿ, ಏನೇ ಮಾಡಿದ್ರು ಕೂಡ ಕಾನೂನು ಮೀರಿ ಯಾರು ಮಾಡಕ್ ಆಗಲ್ಲ. ಎಲೆಕ್ಷನ್ ಕಮಿಷನ್ ಅವ್ರದ್ದು ಅಬ್ಸರ್ವರ್ಸ್ ಇರ್ತಾರೆ. ಅವ್ರ ಅಂತದ್ದೇನಾದ್ರೂ ಕ್ರಿಯಾಲೋಪ ಆಗಿದ್ರೆ ಅಥವಾ ಬೇರೆ ರೀತಿಯಾದಂತ ಲೋಪಗಳಾಗಿದ್ರೆ ಅವ್ರ ಆಕ್ಷನ್ ತಗೋಬಹುದು. ನಾವ್ ಯಾರು ಕೂಡ ಅವರಿಗೆ ಫೋರ್ಸ್ ಮಾಡಿ ಯಾವ್ದಾದ್ರು ಸಮುದಾಯ ಭವನಗಳಲ್ಲಾಗ್ಲಿ ಅಥವಾ ಬೇರೆ ಕಚೇರಿಗಳಲ್ಲಾಗ್ಲಿ ಮಾಡಿ ಅಂತ ಒತ್ತಾಯ ಮಾಡಿಲ್ಲ. ಈಗ ಅವರ ಆತಂಕ ಇರೋದು ಜನರಲ್ಲಿ ನಿಜ. ಅದಕ್ಕೆ ಅಲ್ವಾ ನಾವು ಹೇಳಿರೋದು ಕ್ಯಾಬಿನೆಟ್ ನಲ್ಲಿ 12 ಪ್ರಶ್ನೆಗಳನ್ನ ಕೇಳಿದೀವಿ. ಇದೆಲ್ಲಾನು ಗೊಂದಲ ನಿವಾರಿಸ್ಬಿಟ್ಟು SIR ಮಾಡಿ ಅಂತ. ಇದಕ್ಕೆ ಯಾರು ಹೊಣೆಗಾರರು? ಈಗ ಜನರಲ್ಲಿ ಇವತ್ತು ಆತಂಕ ಇದೆ, ಸಂಶಯ ಇದೆ. ಈ ಇಡೀ ಪ್ರಕ್ರಿಯೆ ಬಗ್ಗೆ ಒಂದು ಅನುಮಾನ ಇದೆ ಅಂದ್ರೆ ಜವಾಬ್ದಾರಿ ಯಾರು? ರಾಜ್ಯ ಸರ್ಕಾರನ? ರೂಲ್ಸ್ ನಾವು ಮಾಡ್ತೀವಾ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೆ ಏನು ಅಂತ ಕೇಳಿದ್ರೆ ಅವ್ರ ಹತ್ರನೇ ಉತ್ತರ ಇಲ್ಲ. BLOಗಳಿಗೆ ರಾಜ್ಯ ಸರ್ಕಾರ ಹೇಳಿ ಈ ತರ ಮಾಡಿಸ್ತಿದೆ. BLO ಯಾರು ಅಂಡರ್ ಬರ್ತಾರೆ? ಅಧಿಕಾರಿಗಳು ನಮ್ಮವ್ರು ಇರ್ಬೋದು, ನಿರ್ದೇಶನ ಯಾರು ಕೊಡೋದು? ಎಲೆಕ್ಷನ್ ಕಮಿಷನ್ ಅಲ್ವಾ? ಈಗ ಯಾರು ಆಕ್ಷನ್ ತಗೋಬೇಕು? ಆಯ್ತು ಸರ್, ನೀವು ಇದು ಹೇಳ್ತೀರಾ? ನೋಡಿ, ಎಲ್ಲರೂ ಕೂಡ MLA ಇರ್ಬೋದು, BJP MLA ಇರ್ಬೋದು, ಕಾಂಗ್ರೆಸ್ MLA ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಶ್ರಮಿಸ್ತಾ ಇದಾರಲ್ವಾ? ಯಾಕೆ? ಮತದಾರರಿಗೋಸ್ಕರ. ಈಗ ಅದಕ್ಕೆ ಮಾನದಂಡ ಇದೆ. ನೀವು ಹೇಳ್ದಂಗೆ ಫೋಟೋ ಹಾಕ್ಬಾರ್ದು. ಇದು ಕೆಲವು ಶಾಸಕರು ಮಾಡಿದ್ದಾರೆ. ಜಯನಗರ್ನಲ್ಲಿ ಏನಾಯ್ತು ಸರ್? ಜಯನಗರ್ನಲ್ಲಿ ನಮ್ಮ ಶಾಸಕರು ಇರೋದಾ? BLO ಯಾರಿರೋದು? ರಾಜ್ಯ ಸರ್ಕಾರದ ಚಾಮರಾಜಪೇಟೆ, ಯಶವಂತಪುರದಲ್ಲೆಲ್ಲ ಎಲ್ಲ ಕಡೆ ಇರ್ತದೆ. ಈಗ SIR ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಮಾಡ್ಬೇಕಲ್ವಾ? ಈಗ ನಾಳೆ ನೀವ್ ಎಲೆಕ್ಷನ್ ಗೆಲ್ಬೇಕಂದ್ರೆ ನೀವು ನಿಮ್ಮ ಮತದಾರರಿಗೆ ಹಾಕ್ಸ್ತೀರಾ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅ ರಿವಿಷನ್ ಆಫ್ ಏನೋ ಇದು ವೋಟರ್ ಲಿಸ್ಟ್. ಒಂದ್ ಸಮುದಾಯದ ಮಸೀದಿಗಳಲ್ಲಿ ಒಂದ್ ಸಮುದಾಯದ. ಈಗ ನಮ್ ಕಡೆ ಮೊನ್ನೆ ನನಗ್ ಮಾಹಿತಿ ಪ್ರಕಾರ ಬಂದಾಗ ಎಲ್ಲ ಒಂದ್ ನಮ್ಮ ಬ್ಯಾಕ್ವರ್ಡ್ ಸಮಾಜದವರು ಒಂದು ಅವ್ರದೇ ಸಮುದಾಯ ಭವನಗಳಲ್ಲಿ ಸೇರ್ಕೊಂಡು ಹಿಂಗೆ ಈ ಪ್ರಕ್ರಿಯೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ರು. ಅವ್ರ ಹತ್ರ ಏನು ER ಫಾರ್ಮ್ಸ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ಹಂಚ್ತಾ ಇದ್ರು. ಅದಕ್ಕೆ ಏನಂತೀರಾ? ಆತಂಕ ಯಾರಿಗಿರೋದು ಈಗ? ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ಈಗ ಮಧ್ಯಪ್ರದೇಶನಲ್ಲಿ ಇರ್ಬೋದು, ನಿಮ್ಮ ನಿಮ್ಮ ಬಿಹಾರಲ್ಲಿ ಇರ್ಬೋದು ಮತ್ತು ಬೆಂಗಾಲ್ನಲ್ಲಿ ಇರ್ಬೋದು, ರಾಜ್ಯ ಸರ್ಕಾರ ಏನಂತ ಹೇಳಿದ್ದಾರೆ? ಯಾರು SIR ನಲ್ಲಿ ಪಟ್ಟಿನಲ್ಲಿದ್ದಾರೆ ಅವ್ರಿಗೆ ಮಾತ್ರ ನಾವು ಆದ್ಯತೆಯನ್ನ ಕೊಡ್ತೀವಿ ರಾಜ್ಯ ಸರ್ಕಾರ ಯೋಜನೆ ಮತ್ತೆ ಕೇಂದ್ರ ಸರ್ಕಾರ ಯೋಜನೆಗಳಲ್ಲಿ. ಆತಂಕ ಹುಟ್ಟೋದಿಲ್ವಾ? ಇದನ್ನ ನಿವಾರಣೆ ಮಾಡ್ಬೇಕಾಗಿರೋದು ಯಾರು? ಈಗ ನಾವು ಹೋಗಿ ಅಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಹತ್ರ ಟೈಮ್ ಕೇಳಿದ್ರೆ ಟೈಮ್ ಕೊಡಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಅವರು ಆರೋಪ ಮಾಡಿದ್ರೆ ಸೆಂಟರ್ ಇಂದಾನೇ ಮಾನಿಟರ್ ಆಗ್ಬೇಕು ಕರ್ನಾಟಕದಲ್ಲಿ. ಮಾಡಿ ಅಪ್ಪ, ನಿಮ್ ಕೈಲೇ ಇದೆ ಅಲ್ಲ. ಈಗ ಶೋಭಾ ಕರಂದ್ಲಾಜೆ ಅವ್ರು ಯಾವ ಪಾರ್ಟಿ ಗುರು? ಯಾರು ಕೇಂದ್ರದಲ್ಲಿ ಇರೋದು? BJP. ಮಾಡಿಸಿ, ಯಾರು ಬೇಡ ಅಂದಿದ್ದಾರೆ? ಪಾರದರ್ಶಕವಾಗಿ ಮಾಡಿ ಅಂತ ಹೇಳ್ತಾ ಇರೋದಲ್ಲ ನಾವು ಕೂಡ. ಬಹಳ ಸ್ಪಷ್ಟವಾಗಿ ನಮ್ಮ ಕ್ಯಾಬಿನೆಟ್ ನೋಟ್ ನಲ್ಲಿ ಅಥವಾ ಮನವಿನಲ್ಲಿ ಏನಿದೆ? ಫಸ್ಟ್ ಲೈನು, ವಿ ಆರ್ ನಾಟ್ ಅಗೇನ್ಸ್ಟ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಆಫ್ ಎನಿ ಕೈಂಡ್. ಇದನ್ನ ಅವ್ರು ಮಾಡ್ಲೇಬೇಕು. ಇದೇ ಅವ್ರ ಕೆಲಸ, ಎಲೆಕ್ಷನ್ ಕಮಿಷನ್ ಕೆಲಸ. ಒಂದು ಒಳ್ಳೆ ಮತದಾರರ ಪಟ್ಟಿ ಕೊಡಬೇಕು, ಚುನಾವಣೆ ಸರಿಯಾಗಿ ನಡೆಸಬೇಕು. ಇದು ಬಿಟ್ರೆ ಬೇರೆದೇನು ಕೆಲಸ ಇಲ್ಲ ಅವ್ರದ್ದು. ಪಾರದರ್ಶಕವಾಗಿ ನಡೆಸ್ರಿ, ನಮ್ಮ ನಾಗರಿಕರನ್ನ ಇನ್ಕ್ಲೂಡ್ ಮಾಡಿ, ಯಾರು ನಾನು ಮತದಾನದ ಹಕ್ಕಿಂದ ದೂರ ಇಡಬೇಡಿ. ಅದಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ವಿ, ಅದಕ್ಕೆ ಉತ್ತರ ಕೊಟ್ರೆ ಮುಗ್ದೇ ಹೋಗ್ತದಲ್ಲ ಸರ್. ಈ ಆತಂಕ ಸೃಷ್ಟಿ ಮಾಡ್ತಾರೆ ಅದು ರಾಜ್ಯ ಸರ್ಕಾರಗಳ, ಕಾಂಗ್ರೆಸ್ ಪಕ್ಷನ? ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಅವ್ರು ಏನ್ ಕತೆ ಕಾಯ್ತಾ ಇದಾರ? ಅವ್ರದ್ದು ತಾನೇ ಜವಾಬ್ದಾರಿ. ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಕೇರ್ ಸರ್ಕಲ್, ಗಮನಕ್ಕೆ ಬಂದಿದೆ ಇಲ್ಲ? ಯಾವ್ದು? ಇವಾಗ ವೇಣುಗೋಪಾಲ್ ಅವರು ಏನಂದ್ರೆ ಸರ್, ಅಪಘಾತ ಆಗಿ ಆಂಬುಲೆನ್ಸ್ 1 ಅವರ್ ಆಗಿದೆ ಆಂಬುಲೆನ್ಸ್ ಬರ್ಲಿಕ್ಕೆ. ಕ್ಲಿಯರೆನ್ಸ್ ಮಾಡ್ಲಿಕ್ಕೆ 1.25 ಗಂಟೆ ಆಗಿದೆ ಕ್ರೇನ್ ಗಳು ಬರೋದಕ್ಕೆ. ಟ್ರಾಫಿಕ್ ಪೊಲೀಸರು ಬರೋದಕ್ಕೂ ಕೂಡ ಲೇಟ್ ಆಗಿದೆ. ನೋಡಿ, ಅದ್ರ ಬಗ್ಗೆ ಬೆಂಗಳೂರು ಸಿಟಿ ಸೆಂಟರ್ ಈ ವ್ಯವಸ್ಥೆ ಇದ್ರೆ ಐ ಆಮ್ ನಾಟ್ ಅವೇರ್ ಆಫ್ ದ ಆಕ್ಸಿಡೆಂಟ್. ಈಗ ತಾವು ಹೇಳಿದ್ಮೇಲೆ ಗೊತ್ತಾಯ್ತು. ಬಹುಶಃ ಈಗ ಒಂದ್ ಅರ್ಧ ಗಂಟೆ ಆಗಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಬಟ್ ಮೊನ್ನೆ ನಾವು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾನು ಆಲಿಸಿದಾಗ, ರಿವ್ಯೂ ಮಾಡಿದಾಗ, ಈಗ ಒಂದು 15 ದಿನದಿಂದ 66% ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ನಮ್ಮ ನಗರದಲ್ಲಿ ಬಿಕಾಸ್ ಆಫ್ ವೆಹಿಕಲ್ ಬ್ರೇಕ್ ಡೌನ್. ಅದರಲ್ಲೂ ಹೆಚ್ಚಾಗಿ
ಬಸ್ಗಳದು. ಯಾಕಂದ್ರೆ ಏನೋ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಹೋಗಿ ಎಲೆಕ್ಟ್ರಿಕ್ ವೆಹಿಕಲ್ ಅವ್ರದ್ದು ಅದು ಬ್ಲಾಕ್ ಬಾಕ್ಸ್ ತರ ಕ್ರಿಯೇಟ್ ಮಾಡಿದ್ದಾರೆ. ಅದು ಟೆಕ್ನಿಷಿಯನ್ನೇ ಬರ್ಬೇಕು, ಅವ್ರದೇ ಟೆಕ್ನಿಷಿಯನ್ ಬರ್ಬೇಕು ಹೊರತು ಬೇರೆ ಯಾವ್ದು ಇಲ್ಲ. ಸೊ ಅದೆಲ್ಲಾನು ಕೂಡ ಮೊನ್ನೆ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಅರ್ಬನ್ ಮೊಬಿಲಿಟಿ ಪ್ಲಾನ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಬಟ್ ಇದಕ್ಕೆ ಸಮಸ್ಯೆ ಪರಿಹಾರ ಮಾಡ್ಬೇಕಂದ್ರೆ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸು, GBA, ನಿಮ್ಮ ಕಾರ್ಪೊರೇಟ್ಸು, ಮತ್ತೆ ಯಾವ್ದಾವ್ದು ಥಿಂಕ್ ಟ್ಯಾಂಕ್ಸ್ ಇದೆ, ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರಿಗೆಲ್ಲ ಸೇರಿಸ್ಬಿಟ್ಟು ಒಂದು ಅರ್ಬನ್ ಮೊಬಿಲಿಟಿ ಪ್ಲಾನ್ ಮಿಷನ್ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೀವಿ. ಬಹುಶಃ ಒಂದು ವಾರ 10 ದಿನದಲ್ಲಿ ಆ ಸಮಿತಿ ರಚನೆ ಆಗುತ್ತೆ. ಅದಾದ್ಮೇಲೆ ನೀವು ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಅಲ್ಲ, ಇನ್ನ ಒಂದು ಮೆಟ್ರೋ ಕಟ್ಟಿಸ್ಬೇಕು, ಇನ್ನ ಒಂದು 10 ಏನೋ ರೋಡ್ ವೈಡ್ನಿಂಗ್ ಮಾಡಬೇಕು ಅಂತ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ನ ಯಾವ ರೀತಿ ಸಾಲ್ವ್ ಮಾಡಬಹುದು ಇರೋ ವ್ಯವಸ್ಥೆನಲ್ಲಿ. 1.5 ಕೋಟಿ ಜನಸಂಖ್ಯೆ ನಮ್ಮಲ್ಲಿದ್ರೆ 1,25,00,000 ವೆಹಿಕಲ್ಗಳು ಇವತ್ತು ಬೆಂಗಳೂರಿನಲ್ಲಿವೆ. ಆಲ್ಮೋಸ್ಟ್ ಜನಸಂಖ್ಯೆದು ಹೆಚ್ಚಳ ಎಷ್ಟು? ಸುಮಾರು 3% ಆಗ್ತಾ ಇದೆ ಇಯರ್ ಆನ್ ಇಯರ್ ಗ್ರೋತ್. ವೆಹಿಕಲ್ ಪಾಪ್ಯುಲೇಷನ್ 10.7% ಆಗ್ತಾ ಇದೆ. ಸೊ ಇದನ್ನ ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕು ಅಂದ್ರೆ ಇದನ್ನ ವೈಜ್ಞಾನಿಕವಾಗಿ ನೋಡ್ಬೇಕಾಗುತ್ತೆ. ಅದಕ್ಕೆ ಒಂದು ಸಮಿತಿ ರಚನೆ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಒಂದು ಫೈರಿಂಗ್ ಆಗಿದೆ ಟ್ರಕ್ ಚಾಲಕನ ಮೇಲೆ, ರೋಹನ್ ಗೌಡ ಅನ್ನುವಂಥವ್ರು. ಅಲ್ಲಿನ SP ಅವರು ಅವರ ರಕ್ಷಣೆಗೆ ನಿಂತಿದ್ದಾರೆ ಅನ್ನುವಂತ ಆರೋಪ. ನೋಡಿ, ಯಾರು ರಕ್ಷಣೆ ಫಾಲೋ ಅಪ್ ಮಾಡ್ತಾರಂತೆ ರೋಹನ್ ಗೌಡ ಇನ್ಸ್ಟಾಗ್ರಾಮ್ ನ. ನೋಡಿ, ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಅದು ಇಮ್ಮೆಟೀರಿಯಲ್. ನೋ ಬಡಿ ಇಸ್ ಅಬೌವ್ ದ ಲಾ. ನಮ್ಮ ಆಫೀಸರ್ಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು, ಯಾರು ಕೂಡ ರಕ್ಷಣೆಗೆ ಬರೋದು. ಇವತ್ತು ಬೆಳಗ್ಗೆ ತಮ್ಮ ಪಬ್ಲಿಕ್ ಟಿವಿನಲ್ಲಿ ಬಂತು, ಅದು ಬೆಳಗ್ಗೆ 8 ಗಂಟೆಯಿಂದ ಅದೇ ಹಾಕ್ತಾ ಇದ್ರಿ, ಗಮನಿಸಿದೀವಿ. ಅದನ್ನ ನಾನು ಆಗ್ಲೇ ನಮ್ಮ DGಗೂ ಹೇಳಿದೀನಿ, ಅದೇನಿದೆ ಚೆಕ್ ಮಾಡ್ಕೊಳ್ಳಿ ಅಂತ. ಬಟ್ ನೋ ಬಡಿ ಇಸ್ ಅಬೌವ್ ದ ಲಾ, ನಾಟ್ ಮೈ ಆಫೀಸರ್ಸ್ ನಾರ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ. ಥ್ಯಾಂಕ್ ಯು. ವೇಣುಗೋಪಾಲ್ ಕ್ವೆಶ್चन द प्राइम मिनिस्टर चंदा चोरी. जब चौकीदारी चोर निकला तो क्या कर सकते हैं भाई? हाँ, प्राण प्रतिष्ठापन किसने किया? मोदी जी ने। इनॉग्रेशन किसने किया? मोदी जी ने। पूरा कश्मीर से लेकर कन्याकुमारी तक 500 साल का सपना साकार हो मैंने किया करके बोले। जब चंदा चोरी हुआ तो चौकीदार कहाँ था? जब चंदा चोरी हुआ तो चौकीदार चुप क्यों बैठा है? द प्रॉब्लम है पूरे चौकीदार चोर निकले। VHP भी चोर निकला, RSS भी चोर निकला। कल दत्तात्रेय होसबाले जी बहुत बड़ा प्रवचन दिए। VHP is the official arm of RSS. Yes or no? VHP का स्थापना किसने की? गोवलकर जी ना। गोवलकर साहब कौन थे? RSS के मुख्य थे ना। सो यही तो बोल रहा हूँ, रजिस्टर कर लो भाई, ये सब ठीक हो जाएगा।